The name of the poem is Song of India. So as the name suggests, this poem is purely about India. India is our Country. Are you sure? Yes, sir. We all are Indians. Indians. ಹೌದಲ್ವಾ? Yes, sir. Do you say it with pride or not? Yes, sir. We all can say with a lot of pride that we all belong to India and we are Indians. So such a good country. So the poet sings, "What song shall I sing of you, my mother?" I asked. "Shall I sing of the Himalayas with their snowborn peaks? Of the three seas that wash your palm? Shall I sing of your clear dawn with its pure gold streaks?" Said the mother, imperturbable, calm. "Sing of the beggar and the leper that swarm my streets. Sing of the filth and the dirt that foul my sylvan retreats." Sylvan retreats. This is what the first stanza is. Where is this book? Okay. The poem is asking somebody, "Shall I sing the song of you?" In a rare case, ಸಾಮಾನ್ಯವಾಗಿ ಕವಿಗಳು ಅಥವಾ ಯಾರೇ ಪದ್ಯ ಬರೆಯುವಾಗ ಅವರಿಗೆ ಅನ್ಸಿದ್ದನ್ನು ಬರೆದು ಬಿಡ್ತಾರೆ. ಇಲ್ಲಿ ಮದರ್ ಇಂಡಿಯಾ ಜೊತೆ ಈಸ್ ಸ್ಪೀಕಿಂಗ್, ಈಸ್ ಕನ್ವರ್ಸಿಂಗ್ ತಾಯಿ ಜೊತೆ. ಯಾರು ತಾಯಿ? ಮದರ್ ಇಂಡಿಯಾ. ಹೂ ಇಸ್ ದಿಸ್ ಮದರ್ ಇಂಡಿಯಾ? ಹೇಗಿರ್ತಾರೆ? ನಮಗೊಂದು ಕಲ್ಪನೆ ಇದೆಯಲ್ವಾ, ಹೀಗಿರ್ತಾರ? ಸೊ ಮದರ್ ಇಂಡಿಯಾ ಯಾರು? ಈ ತರ ಒಂದು ಕಲ್ಪನೆ ಇದೆಯಲ್ವಾ, ನಾವು ಭಾರತವನ್ನ ಮದರ್ ಅಂತ ನೋಡ್ತೀವಿ. ಅದಕ್ಕೆ ಒಂದು ಈ ತರದ ಕಲ್ಪನೆ ಕೊಟ್ಟಿದ್ದೀವಿ. ಆಲ್ ಓವರ್ ಇಂಡಿಯಾನ ವ್ಯಾಪಿಸಿ ನಿಂತಿರುವಂತ ಮದರ್ ಇಂಡಿಯಾ. ವೇರ್ ಇಸ್ ದ ಹೆಡ್ ಆಫ್ ಮದರ್ ಇಂಡಿಯಾ? Jammu ಅಂಡ್ ಕಾಶ್ಮೀರ್ ಅಥವಾ ಇನ್ನು ಮೇಲೆ. ವಾಟ್ ಇಸ್ ದಟ್ ಅಬೌವ್ ದಟ್? ಇನ್ನು ಮೇಲೆ ಏನಿಲ್ವಾ? ಹಿಮಾಲಯ. ಆನ್ ದ ಟಾಪ್, ಆನ್ ದ ಹೆಡ್, ಕಿರೀಟ, ಸಿಂಹ, ತಲೆ ಯಾವುದು? ಹಿಮಾಲಯ ಇಲ್ಲಿ ಬರುತ್ತೆ. ಅಂಡ್ ವೇರ್ ಇಸ್ ದ ಫೀಟ್ ಎಲ್ಲಿ? ವೇರ್ ಇಸ್ ದ ಫೀಟ್ ಆಫ್ ಮದರ್ ಇಂಡಿಯಾ? ಯಾವುದು? ಕೇರಳ. ಲಾಸ್ಟ್ ಪ್ಲೇಸ್ ಯಾವುದು? ಅದರಲ್ಲಿ ಕನ್ಯಾಕುಮಾರಿ. ಅದು ಕೇರಳನ? ಇಟ್ ಬಿಲಾಂಗ್ಸ್ ಟು ತಮಿಳುನಾಡು. ಅಲ್ಲಿದೆ. ಸೊ ಹಿಯರ್ ಇಸ್ ದ ಫೀಟ್. ಇಲ್ಲಿ ಕಾಲುಗಳು, ಇಲ್ಲಿ ತಲೆ, ಅಲ್ಲಿ ಹಿಮಾಲಯ, ಈ ಕಡೆ ಕನ್ಯಾಕುಮಾರಿ. ಕನ್ಯಾಕುಮಾರಿ ಇಸ್ ಕವರ್ಡ್ ಬೈ, ಹೌದಲ್ವಾ? ಹೌ ಮೆನಿ ಸೀಸ್? 3 ಸೀಸ್. ಒಂದಲ್ಲ ಎರಡಲ್ಲ, 3 ಸಮುದ್ರ. ಯಾವ್ದೆಲ್ಲ? ಅರಬ್ಬಿ ಸಮುದ್ರ. ಅರೇಬಿಯನ್ ಸೀ ಸೈಡ್, ಈ ಸೈಡ್. ಸರ್ ಈ ಸೈಡ್. ಈ ಸೈಡ್. ಎಸ್ ಸರ್. ಈ ಸೈಡ್. This side. Okay. Here is the Arabian Sea. This side, Bay of Bengal, Bangala Kolli. Here comes the Hindu Mahasagar, isn't it? Yes, sir. So this is the picture of Mother India as we described. He is asking Mother India. He says, I asked Mother India. ನಾನು ಕೇಳಿದೆ ಏನಂತ? Shall I sing of the Himalayas? You know Himalayas. Just now we spoke. ಈಗಷ್ಟೇ ಮಾತಾಡಿದ್ವಿ. ಏನಂತ? ಹಿಮಾಲಯಸ್ ಅಂದ್ರೆ ಯಾವುದು? ಸಾರಿದ ಪರ್ವತ. ನೋಡಿದಿರಲ್ವಾ? ಅಟ್ಲೀಸ್ಟ್ ಇಮೇಜ್ ನೋಡದೇ ಇದ್ರೆ ನೋಡೋಣ ಬರುತ್ತಾ ಅಂತ. ನೋಡಿ, ಇದೆ ಅಲ್ವಾ ಹಿಮಾಲಯ? ದಿಸ್ ಇಸ್ ದ ಹಿಮಾಲಯ. ಇಲ್ಲೆಲ್ಲ ಮೇಲೆ ವೈಟ್ ಕಾಣಿಸ್ತಿರೋದೇನೋ ಹಿಮಾಚ್ಛಾದನೆ ಆಗಿರುವಂತಹ ಪ್ರದೇಶ. ಐಸ್ ಕೂತಿದೆ. ಆಲ್ಮೋಸ್ಟ್ ಇಯರ್, ಥ್ರೂ ಔಟ್ ದ ಇಯರ್ ಐಸ್ ಕೂತಿರೋದ್ರಿಂದ ಅದನ್ನ ಹಿಮಾಲಯ, ಹಿಮಗಳ ಆಲಯ ಅಂತ ನಾವು ಕರಿತೀವಿ. Of the Himalayas with their snow-born peaks. Snow ಅಂದ್ರೆ ಗೊತ್ತಿದೆಯಲ್ವಾ? What is snow? ಮಂಜು. ನೋಡಿ ಇದೆ, ನಾನು ಆಗ ತೋರಿಸಿದೆ ನೋಡಿ. This is ice, ಮಂಜು. ಹೇಗೆ ವೈಟ್ ಆಗಿ ಹೊಡಿತಾ ಇದೆ. ಸನ್ಲೈಟ್ ಬಿದ್ರೆ ಕೂಡ ಅದು ಸುಲಭಕ್ಕೆ ಕರಗುವುದಿಲ್ಲ. ಹಾಗೆ ಫಳಫಳ ಹೇಗೆ ಕಾಣುತ್ತಿದ್ದು? ಏನೋ ಲೇಪನ ಮಾಡಿದಂಗೆ ಕಾಣುತ್ತೆ. ಸುಣ್ಣ. ಅದಕ್ಕಿಂತ ಶ್ರೇಷ್ಠವಾದ್ದೇನದು? ಸಿಲ್ವರ್. ಹೌದಲ್ಲ? ಬೆಳ್ಳಿ ತರ ಹೊಳೆಯಲ್ವಾ ಇದು? ಬೆಳ್ಳಿ. ಅದಕ್ಕೆ ರಜತ ಆದ್ರಿಂದ ಕರೀತಾರೆ. ರಜತ ಆದ್ರಿಂದ ಅದೇ. ರಜತ ಅಂದ್ರೆ ಬೆಳ್ಳಿ ಅಲ್ಲ. ಕರೆಕ್ಟಾ? ಹೌದಾನೆ? ರಜತ ಬೆಳ್ಳಿ ಹಾಗೆ ಶೋಭಿಸ್ತಾ ಇರ್ತದೆ. ಈ ಇಮೇಜಸ್ ಎಲ್ಲ ನಾನು ತೆಗೆದಿರೋ ಇಮೇಜಸ್
ಗೊತ್ತಾಯ್ತಾ? ಸ್ನೋ ಬಾರ್ನ್ ಪೀಕ್ಸ್, ತುದಿಗಳಲ್ಲಿ ಏನಾಗಿದೆ, ಎಲ್ಲ ಕಡೆ ಹಿಮ ಬಿದ್ದಿರ್ತದೆ ಕೂಡ, ನೆಲದ ಮೇಲೆ ಕೂಡ ಕಾಣಿಸ್ತಿದೆ ನೆಲದಲ್ಲಿ. ಇದರ ಮಧ್ಯದಲ್ಲಿ ಕೂಡ ಸ್ನೋನೇ ಇರುವುದು, ಐಸೇ ಇರುವುದು. ಹೀಗೆ ಎಲ್ಲ ಎಷ್ಟು ಟೆಂಪರೇಚರ್ ಝೀರೋಗಿಂತ ಕೆಳಗೆ ಹೋಗ್ತದೆ. -4, -8 ಟೆಂಪರೇಚರ್. when I went there in the month of December, I went there December last ಅಲ್ಲಿ -8 degrees. Shall I sing of those things? ಅದ್ರ ಬಗ್ಗೆ ನಾನು ಹಾಡಲ್ಲ. ಅಥವಾ shall I sing of the three seas just we spoke? ಯಾವುದು? Arabian Sea, Bay of Bengal, Hindu Mahasagar ಅಥವಾ Indian Ocean. So three seas, I think we can see here. They wash. What do they do? They wash your palm. ಇನ್ನ ಪಾಮ್ಸ್ ಅನ್ನ ತೊಳಿತಾ ಇದ್ದಾರೆ. ಈ ಕಡೆಯಿಂದ ಅರಬ್ಬಿ ಸಮುದ್ರ, ಬಂಗಾಳ, ಹಿಂದೂ ಮಹಾಸಾಗರ. ಯಾವ ಸ್ಟೇಟ್? ಕಂಟ್ರಿ ಶ್ರೀಲಂಕಾ. ಕಂಟ್ರಿ ಅಲ್ವಾ? ಸೊ ಈ ತರ ಒಂದು ಆವೃತವಾದ, ಇದು ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಸಿಗುವಂತ ಇಮೇಜ್ ಈ ತರ ಇರುತ್ತೆ. ನಮ್ಮ ಇಂಡಿಯಾದ ತುದಿ, ಇದು ಈ ದಕ್ಷಿಣ ಭಾರತದ ತುದಿ, ಕರೆಕ್ಟಾ? ಸೊ ಈ ರೀತಿಯಾಗಿರುವಂತಹ ಈ ಕಾಲು ತೊಳಿತಾ ಇರುವಂತಹ ಯಾವುದ್ರ ಬಗ್ಗೆ ಬರೀಲ್ಲ? ಕಾಲು ತೊಳಿತಾ ಇರುವಂತಹ ಸಮುದ್ರಗಳ ಬಗ್ಗೆ ನಾವು ಬರೀಲ್ಲ ಅಂತ ಕೇಳ್ತಾ, ಇಲ್ಲೊಂದು ನಾವು ವಿಡಿಯೋ ನೋಡೋಣ ಯಾವ ತರ ಆ ಏರಿಯಾ ಇದೆ ಅನ್ನೋದನ್ನ ಗೂಗಲ್ ಮ್ಯಾಪ್ ಅಲ್ಲಿ ನಾವು ನೋಡೋಣ. So we are zooming into the India. I am taking you to Kanyakumari. ನೋಡಿ, ಕನ್ಯಾಕುಮಾರಿಗೆ ಹೋಗ್ತಾ ಇದೀವಿ, ಲೈಟ್ ಅಲ್ಲಿ ಹೋಗ್ತಿದೀವಿ. ನೋಡಿ, ಮತ್ತೆ ನಾವು ಹತ್ತಿರ ಹೋದ್ರೆ ಕನ್ಯಾಕುಮಾರಿ ಏನಿದೆ? ವಾಟ್ ಇಸ್ ಫೇಮಸ್ ಇನ್ ಕನ್ಯಾಕುಮಾರಿ? ಹೇಳಿ ನೋಡೋಣ. ಗೊತ್ತಿಲ್ಲ. ವೆರಿ ಫೇಮಸ್ ಪ್ಲೇಸ್ ಅದು ಕನ್ಯಾಕುಮಾರಿ, ಟೂರಿಸ್ಟ್ ಪ್ಲೇಸ್ ಆಗಿ. ಯಾವ ಕಾರಣಕ್ಕೆ? ಕಾಶಿ ದೇವ. ಕಾಶಿ ಅಲ್ಲ, ಕಾಶ್ಮೀರ. ಮತ್ತೆ ಯಾವ್ದಿಲ್ವಾ? ಕನ್ಯಾಕುಮಾರಿಗೆ ಜನ ಯಾಕೆ ಹೋಗ್ತಾರೆ? ಅಷ್ಟೊಂದು ಜನ ಯಾಕೆ ಹೋಗ್ತಾರೆ ಅಂತ ನಾವು ನೋಡೋಣ. Yes. When we go inside, we can see the city of Kanyakumari. Kanyakumari city Google map ಇಂದ ಈ ತರ ಕಾಣುತ್ತೆ. ಅದರ ತುದಿಯ ಭಾಗಗಳು ಈ ಕಡೆ. ಭಾರತದ ಡೆಡ್ ಎಂಡ್ ಪಾಯಿಂಟ್ ದಕ್ಷಿಣದಲ್ಲಿ ಬಹಳ ಕೊನೆಯ ಪಾಯಿಂಟ್ ಇದೆ. ಅಲ್ಲಿ ಹೋದ್ರೆ ಇಲ್ಲೊಂದು ಬೆಟ್ಟ ಕಾಣ್ತಿದೆ, ಸಣ್ಣದು ಗುಡ್ಡ. ಇಲ್ಲೊಂದು ರಾಕ್ ಇದೆ, ಇಲ್ಲೊಂದು ರಾಕ್ ಇದೆ. ಇಲ್ಲಿಂದ ಇಲ್ಲಿಗೆ ಸಮುದ್ರದಲ್ಲಿ ಬರಬೇಕು. We have to come to the boats. ಅಲ್ಲಿ ಬೋಟಿಂಗ್ ಎಲ್ಲ ಇದೆ. ಇವರು ತಿರುವಳ್ಳರ ಸ್ಟೇಟ್. ನಾನು ಹೇಳಿದ್ನಲ್ಲ, ತಿರುವಳ್ಳರ ಸ್ಟೇಟ್ ಅಲ್ಲಿದೆ. ಇದು ವಿವೇಕಾನಂದ ರಾಕ್, ಅಲ್ಲಿ ವಿವೇಕಾನಂದ ಟೆಂಪಲ್. ಅದರ ಕೆಳಗಡೆ ಒಂದು ಜ್ಞಾನ ಮಂದಿರ ಇದೆ. ಇದು 3D ಅಲ್ಲಿ ನೋಡಬಹುದು ನೀವು, 3 ಡೈಮೆನ್ಷನ್ ಇಂದ ನೋಡ್ತಾ ಇದ್ದೀವಿ. 3D ವ್ಯೂ ಆಫ್ ವಿವೇಕಾನಂದ ರಾಕ್. ಇದರ ಮೇಲೆ ನಿಮಗೆ ಕರ್ಕೊಂಡು ಹೋಗ್ತಾರೆ ಬೋಟ್ ಅಲ್ಲಿ. ಅಲ್ಲಿ ಹೋಗಿ ಕೆಳಗಡೆ ಧ್ಯಾನದ ಹಾಲಲ್ಲಿ ಧ್ಯಾನ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಈ ಭಾಗದಲ್ಲಿ 3 seas are washing the palms of Mother India. ಇಲ್ಲಿ ಕಾಣುತ್ತಿದೆ ಅನ್ನೋದು 3 ಸಮುದ್ರಗಳು. ನಮಗೆ ನೋಡಿ, ನಾವು ನಲ್ಲಿ ನೀರಲ್ಲಿ ಕಾಣ್ತೀವಿ. ಅಂದ್ರೆ ನಮ್ಮ ಮದರ್ ಇಂಡಿಯಾ ಸಮುದ್ರ, ಅದು ಏನು ಒಂದಲ್ಲ ಎರಡಲ್ಲ, 3 ಸಮುದ್ರದ ನೀರಿನಿಂದ ಕಾಣ್ತೀವಿ. ಅದಕ್ಕೆ ಅವರು ಮದರ್ ಇಂಡಿಯಾ. ಹಾಗೆಯೇ ಮತ್ತೆ ನಾವು ಗೂಗಲ್ ಅರ್ತ್ ಇಂದ ಮತ್ತೆ ಹಿಂದಕ್ಕೆ ಬಂದ್ರೆ Shall I sing? ಮುಂದೆ ಕಂಟಿನ್ಯೂ ಮಾಡಿ ಮತ್ತೆ ಕೇಳ್ತಾರೆ. ಹಿಮಾಲಯ ಆಯ್ತು, ಕನ್ಯಾಕುಮಾರಿ ಆಯ್ತು. Shall I sing of your clear dawn with its pure gold streak? Clear dawn. Dawn ಅಂದ್ರೆ ಗೊತ್ತಿದ್ಯಾ? Dawn is nothing but this time. ಯಾವ ಸಮಯ ಇದು? ಸನ್ ರೈಸ್ ಆಗುತ್ತೆ. ಅದು ಸ್ವಲ್ಪ ಪಿಕ್ಚರ್ ನೋಡಿ ಹೇಳೋದು ಕಷ್ಟ, ಎರಡು ಒಂದೇ ತರ ಕಾಣ್ತದೆ. ಸನ್ ರೈಸಿಂಗ್ ಟೈಮ್ ಇದು. ಸೊ ಈ ಒಂದು ಡಾನ್ ಬಗ್ಗೆ ನಾನು ಹೇಳಿಲ್ಲ ಅಂತ ಯಾರು ಹೇಳ್ತಿರೋದು? ಕವಿ ಕೇಳ್ತಾ ಇರೋದು. ಅದು ಹೇಗಿರುತ್ತೆ? ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ಸನ್ ರೈಸ್ ಟೈಮ್ ಅಲ್ಲಿ ನಮ್ಗೆ ಸನ್ ರೇಸ್ ಯಾವ ಕಲರ್ ಅಲ್ಲಿ ಕಾಣ್ತವೆ? ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್.
ಸ್ಟ್ರೀಕ್ಸ್ ಗೋಲ್ಡ್ ಕಲರ್, ಹೌದಲ್ವಾ? ಈ ಕಲರ್ ನೋಡಿ, ಇದೇ ತರ ಅಲ್ವಾ ಗೋಲ್ಡ್ ಕಲರ್ ಇರೋದು? ಈ ಪಾರ್ಟ್ ಅನ್ನು ನೋಡಿದ್ರೆ ಎಕ್ಸಾಕ್ಟ್ಲಿ ಮ್ಯಾಚಸ್ ದ ಗೋಲ್ಡ್ ಕಲರ್. ಸೊ ಹೀಗಿರೋದ್ರಿಂದ ಈ ಗೋಲ್ಡ್ ಕಲರ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಲಾ. ನೋಡಿ, ಇಲ್ಲಿ ಸಮುದ್ರದ ತೀರದಲ್ಲಿ ತೆಗೆದಿರೋದ್ರಿಂದ ಅಲೆಗಳು ಹೇಳ್ತಾ ಇರೋದು ಕಾಣ್ತಿದ್ದಾವೆ. ಇದು ನಾನು ಕನ್ಯಾಕುಮಾರಿ ಕ್ಲಿಕ್ ಮಾಡಿದ ಪಿಕ್ಚರ್. ಕನ್ಯಾಕುಮಾರಿಯಲ್ಲಿ ಸನ್ಸೆಟ್ ಟೈಮ್ ಅಲ್ಲಿ ಕ್ಲಿಕ್ ಮಾಡಿದ್ದು. ಆ ಟೈಮ್ ಅಲ್ಲೂ ಇದೇ ಗೋಲ್ಡ್ ಕಲರ್ ಅನ್ನ ನಾವು ನೋಡಬಹುದು. ಆಯ್ತಾ? ಸ್ಟ್ರೀಕ್ಸ್ ಅಂದ್ರೆ ಏನು ಗೊತ್ತಿದ್ಯಾ? ಕಿರಣಗಳು. ನೋಡಿ, ಹೀಗೆ ಸನ್ರೈಸ್ ಅನ್ನ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಕೆಲವು ಟೈಮ್ ಅಲ್ಲಿ ಈ ತರ ರೇಸ್ ಕಾಣಿಸ್ತವೆ. ನೀವು ಕಾಡಿನ ಮಧ್ಯದಲ್ಲಿ ಅಥವಾ ಕೆಲವು ಏರಿಯಾಗಳಲ್ಲಿ ಈ ರೇಸ್ ಅನ್ನ ನೋಡಬಹುದು. ಕೆಲವು ಟೈಮಿಗೆ ಮಾತ್ರ ಸೀಮಿತ, ಇಡೀ ದಿನ ಕಾಣಲ್ಲ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಈ ಗೋಲ್ಡ್ ಸ್ಟ್ರೀಕ್ಸ್ ಬಗ್ಗೆ ಹಾಡ್ಲ ನಾನು ಅಂತ ಹೇಳಿ ಕವಿ ಕೇಳ್ತಾ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ಇರುತ್ತಲ್ವಾ ಇದನ್ನೆಲ್ಲ ಸೌಂದರ್ಯವನ್ನು ವರ್ಣಿಸಿ ಹಾಡ್ಲ ನಾನು ಅಂತ ಕವಿಗೆ ಆಸೆ ಆಗಿದೆ. ಅದಕ್ಕೆ ಕವಿ ಯಾರನ್ನ ಕೇಳ್ತಾ ಇದ್ದಾರೆ? ಯಾರನ್ನ ಕೇಳ್ತಿರೋದು? ಮದರ್ ಇಂಡಿಯಾನೇ ಕೇಳ್ತಾ ಇದ್ದಾರೆ, ನಾನು ಇದ್ರ ಬಗ್ಗೆ ಹಾಡ್ಲಾ. ಅಥವಾ ಇನ್ಯಾವುದು? ಸೆಟ್ ದ ಮದರ್. ಆದ್ರೆ ಮದರ್ ಏನ್ ಹೇಳ್ತಾರೆ? ಇಲ್ಲಿ ತಾಯಿ ಬೇರೆನೇ ಅಭಿಪ್ರಾಯ ಹೇಳ್ತಾರೆ ಗೋಕಾಕ್. ಸೆಟ್ ದ ಇಂಪರ್ಚರ್ಬಲ್ ಮದರ್ ಕಾಮ್. ಮದರ್ ಇಂಪರ್ಚರ್ಬಲ್ ಆಗಿ. ವಾಟ್ ಯು ಮೀನ್ ಬೈ ಇಂಪರ್ಚರ್ಬಲ್? ಮೀನಿಂಗ್ ಗೊತ್ತಿದೆಯಾ ಯಾರಿಗಾರು? ಕ್ಯಾನ್ ಯು ಟೆಲ್ ಮಿ? ನೋಡೋಣ, ಇಲ್ಲೇ ಬರುತ್ತಾ ಮುಟ್ಟಿದ್ರೆ ಅಂತ. ಇಂಪರ್ಚರ್ಬಲ್, ಅಲ್ಲೇ ಆಕ್ಸ್ಫರ್ಡ್ ಡಿಕ್ಷನರಿ ಅಲ್ಲೇ. ಸೊ ಇಂಪರ್ಚರ್ಬಲ್ ಅಂತ ಹೇಳಿದ್ರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ? ಇದರ ಪ್ರೊನೌನ್ಸಿಯೇಷನ್ ಕೂಡ ನೀವು ಚೆಕ್ ಮಾಡಬಹುದು. ಇಲ್ಲಿ ಐ ಆಮ್ ಪ್ಲೇಯಿಂಗ್ ಬ್ರಿಟಿಷ್ ಇಂಗ್ಲಿಷ್. ಅದರ ಸೌಂಡ್ಸ್ ಏನು? ಸೌಂಡ್ಸ್ ಹೇಗೆ ಅದನ್ನ ನಾವು ಸಿಂಬಲ್ಸ್ ಕಲ್ತಿದೀವಲ್ಲ, ಫೋನೆಟಿಕ್ ಸೌಂಡ್ ಸಿಂಬಲ್ಸ್ ನಾವು ಕಲಿತಾ ಇದೀವಿ. ಅದರ ಸಿಂಬಲ್ಸ್ ಕೂಡ ನಿಮ್ಮಲ್ಲಿ ಕಾಣಬಹುದಾಗಿದೆ. ಕಾಣ್ತಿದೆಯಾ ಅವರಿಗೆ? Yes. Can you see? Yes, sir. Clear enough? Yes, sir. ನೋಡಿ, ಟೆಕ್ಸ್ಟ್ ಬುಕ್ ಝೂಮ್ ಮಾಡಿ. ಆಗ್ತಾ ಇಲ್ಲ. ಓಕೆ. ಸೊ ಇಂಪರ್ಚಬಲ್ ಅದಕ್ಕೆ ಸಿಂಬಲ್ ನೋಡಿ, ಐಗೆ ಐ ಸೌಂಡ್, ಎಂ ಈ ತರ ಇದ್ದಾಗ ಆ ಸೌಂಡ್ ಬರ್ಲಿಕ್ಕೆ ಈ ಅನ್ನ ಉಲ್ಟಾ ಬರೆಯುವಂಥದ್ದು. ಇದೆಲ್ಲ ಸೌಂಡ್ಸ್ ನಾವು ಕಲ್ತಿರುವಂಥದ್ದು. ಅದರ ಮೀನಿಂಗ್ ಅನ್ನ ನಾವು ನೋಡುದಾದ್ರೆ ಏನಂತ ಹೇಳ್ತಾ ಇದ್ದಾರೆ? ನಾಟ್ ಈಸಿಲಿ ಅಪ್ಸೆಟ್ ಆರ್ ವರಿಡ್ ಬೈ ಎ ಡಿಫಿಕಲ್ಟ್ ಸಿಚುವೇಶನ್ ಅಥವಾ ಕಾಮ್ ಅಂತ. ಅಲ್ಲೇ ನೆಕ್ಸ್ಟ್ ವರ್ಡ್ ಅದೇ ಇದೆ. ಕಾಮ್ ಆಗಿ, ಶಾಂತವಾಗಿ ಮದರ್ ಇಂಡಿಯಾ ಏನ್ ಮಾಡ್ತಾ ಇದ್ದಾರೆ? ಆನ್ಸರ್ ಮಾಡ್ತಾ ಇದ್ದಾರೆ. ಹೌದಾ? ಮದರ್ ಹೇಗೆ ಆನ್ಸರ್ ಮಾಡಿದ್ದಂತೆ? ಇಂಪರ್ಚಬಲ್ ಅಂಡ್ ಕಾಮ್. ಹೇಗೆ? ಏನಂತ ಹೇಳ್ತಾರೆ? ಸಿಂಗ್ ಆಫ್ ದ ಬೆಗ್ಗರ್ ಅಂಡ್ ದ ಲೆಪರ್. ತಾಯಿಯ ಅಭಿಪ್ರಾಯವೇ ಬೇರೆ. ಈ ಹಿಮಾಲಯದ ಬ್ಯೂಟಿ, ಕನ್ಯಾಕುಮಾರಿಯ ಬ್ಯೂಟಿ ಎಲ್ಲ ಇದೇ. ಹೌದು, ಅದರ ಬಗ್ಗೆ ತುಂಬಾ ಜನ ಬರೆದಿದ್ದಾರೆ ಅಂತಾನೇನೋ. ಮದರ್ ಇಂಡಿಯಾ ತನ್ನ ಅಭಿಪ್ರಾಯ ಹೇಗೆ ಹೇಳ್ತಾರೆ ಅಂದ್ರೆ, ಸಿಂಗ್ ಆಫ್ ದ ಬೆಗ್ಗರ್. ಬೆಗ್ಗರ್ ಹೌದಲ್ವಾ? ನಮ್ಮ ರೋಡ್ಗಳಲ್ಲಿ, ರೋಡ್ ಸೈಡ್ಗಳಲ್ಲಿ ಈ ತರ ಕೂತಿರ್ತಾರಲ್ವಾ, ಇದನ್ನಲ್ಲ ಇವರೆಂತಾನೆ ಬೆಗ್ಗರ್ ಅಂದ್ರೆ. ಸೊ ಈ ಬೆಗ್ಗರ್ಗಳ ಬಗ್ಗೆ ಬರೀ, ಇವರ ಬಗ್ಗೆ ಯಾರು ಮಾತಾಡೋರಿಲ್ಲ. ನನ್ನ ಬ್ಯೂಟಿ ಬಗ್ಗೆ ಹಾಡ್ಲಿಕ್ಕೆ ಸಾಕಷ್ಟು ಜನ ಇದ್ದಾರೆ. ಯು ಸ್ಪೀಕ್ ಆರ್ ರೈಟ್ ಅಬೌಟ್ beggar or the leper. Leper ಅಂದ್ರೆ ಯಾರು ಗೊತ್ತಿದ್ಯಾ? You know about leper? ಕುಷ್ಠರೋಗ. ಹಿಂದೆ ಒಂದಿತ್ತು, ಈಗ ಕಡಿಮೆ ಆಗಿದೆ. ಕುಷ್ಠರೋಗ ಅಂತ ಒಂದು ಮಹಾನ್ ರೋಗ ಇತ್ತು, ಭಯಂಕರ ಪ್ರಾಣ ತೆಗೆಯುವಂತ ರೋಗ. ಆ ರೋಗ ಬಂದವನ್ನ ಊರಿಂದ ಹೊರಗೆ ಕಳಿಸಿದ್ರು. You understand? People used to send them out of the villages. ಯಾರು ಸೇರಿಸ್ಕೊಡ್ತಿರ್ಲಿಲ್ಲ, ನಿರ್ಲಕ್ಷ್ಯಕ್ಕೊಳಗಾದವರಾಗಿದ್ರು. ಅಂತವರ ಬಗ್ಗೆ ಬರೀ. ಅವರೆಲ್ಲ ಎಲ್ಲಿ ಓಡಾಡ್ತಿದ್ದಾರೆ ಅಂತಂದ್ರೆ, ದೇ ಆರ್ ಆಲ್ ಸ್ವಾರ್ಮಿಂಗ್ ಮೈ ಸ್ಟ್ರೀಟ್ಸ್. ಸ್ವಾರ್ಮಿಂಗ್ ಅಂತ ಹೇಳಿದ್ರೆ ಏನು ಮೀನಿಂಗು? ಮತ್ತೆ ಗೂಗಲ್ ನಮಗೆ ಓಪನ್ ಮಾಡಿ ಕೊಟ್ಟಿದೆ. ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ. ಇದರ ಸೌಂಡ್ಸ್ ಅನ್ನ ನೋಡೋದಾದ್ರೆ ಹೇಗಿದೆ? ಸಿಂಬಲ್ಸ್. ಇದನ್ನ ನಾವು ಪ್ರೊನೌನ್ಸಿಯೇಷನ್ ಇಲ್ಲಿ ಚೆಕ್ ಮಾಡಬಹುದು. ಓಕೆ. ಸೊ ಈ ರೀತಿ ಇದೆ. ಅದರ ಮೀನಿಂಗ್ ನೋಡಿದ್ರೆ ಏನು ಬರುತ್ತೆ? group of insects, especially bees, moving together in the same direction. Bees ಅಥವಾ ಇನ್ಸೆಕ್ಟ್ಸ್, ಹುಳಗಳು. ಹೌದಲ್ವಾ? ಹೇಗೆ ಸಂಜೆ ಆದ್ರೆ ಗುಯ್ಯಿ ಅಂತ ಸುತ್ತಾಡ್ತಿರ್ತವೋ ಆ ತರ ಅಂತ ಪೊಯೆಟ್ ಇಲ್ಲಿ ಕಂಪೇರ್ ಮಾಡಿದ್ರು. ಯಾರು ಬೆಗ್ಗರ್ಸ್ ಮತ್ತೆ ಲೆಪರ್ಸ್ ಸ್ಟ್ರೀಟ್ ಗಳಲ್ಲಿ ಹೇಗೆ ಓಡಾಡ್ತಿದ್ದಾರೆ ಅಂತಂದ್ರೆ, ಹೇಗೆ ಹುಳಗಳ ಉಪ್ಪಟೆಗಳೆಲ್ಲ ಜುಯ್ ಅಂತ ಸೌಂಡ್ ಮಾಡ್ಕೊಂಡು ಓಡಾಡ್ತವೋ ಹಾಗೆ. If
ಯು ಆಬ್ಸರ್ವ್ ಈಗಲೂ ಒಂದಷ್ಟು ಹುಳಗಳು ಸೌಂಡ್ ಮಾಡುವ. Sir. ಸೊ ಹಾಗಾಗಿ ಅದ್ರ ಬಗ್ಗೆ ಬರೀರಿ. ದಟ್ ದೇ ಆರ್ ಸ್ವಾರ್ಮಿಂಗ್ ಮೈ ಸ್ಟ್ರೀಟ್ಸ್, ನನ್ನ ಸ್ಟ್ರೀಟ್ಸ್ ತುಂಬಾ, ನನ್ನ ರಸ್ತೆ ತುಂಬಾ. ನೋಡಿ, ರಸ್ತೆ ತುಂಬಾ ಅವರೇ ಇದ್ದಾರೆ. ಎಲ್ಲಿ ಹೋದ್ರು ಈ ತರದವರು ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾರೆ. ಅವರ ಬಗ್ಗೆ ನೀನು ಬರಿ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ದ ಸಿಂಗ್ ಆಫ್ ದ ಫಿಲ್ತ್ ಅಂಡ್ ದ ಡರ್ಟ್, ಯಾವ್ದ್ರ ಬಗ್ಗೆ? ಫಿಲ್ತ್ ಬಗ್ಗೆ ಬರೀರಿ. ಫಿಲ್ತ್ ಅಂದ್ರೆ ಏನು? ಹೇಗಿದೆ ನೋಡಿ ನಮ್ಮ ದೇಶಕ್ಕೆ. ಬೀಚ್ಗಳಿಗೆ ಹೋಗಿ, ಟೂರಿಸ್ಟ್ ಯಾವುದೇ ಪ್ಲೇಸಿಗೆ ಹೋದ್ರೆ ನಮ್ಗೆ ಏನ್ ಕಾಣ್ತದೆ? ಈ ಫಿಲ್ತ್ ನೋಡಿ, ಸಮುದ್ರದ ತೀರ ಹೇಗಾಗಿದೆ. ಯಾರು ಇದನ್ನ ಮಾಡಿರೋದು? ನಾವೇ. ನರಿ ನಾಯಿ ಹಂದಿಗಳಂತೂ ಅಲ್ವೇ ಅಲ್ಲ. ನಾವು ಹಂದಿನ ಗಲೀಜ್ ಪ್ರಾಣಿ ಅಂತ ಹೇಳ್ತೀವಿ. ಬಟ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಇಸ್ ಬಿಗ್? ಇಸ್ ಡಾಗ್? ನಾವು ವಿದ್ಯಾವಂತರು, ದೇ ಆರ್ ನಾಟ್. ಆದ್ರೆ ಮಾಡ್ತಿರೋದು ಯಾರು? ವಿ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಡೂಯಿಂಗ್ ದಿಸ್ ಸಿಚುವೇಶನ್. ಈ ಫಿಲ್ತ್ ಬಗ್ಗೆ, ಈ ಕೊಳಚೆ ಬಗ್ಗೆ ಬರೀ. ಇದ್ರ ಬಗ್ಗೆ ಯಾರು ಮಾತಾಡೋರಿಲ್ಲ. ಡರ್ಟ್, ಎಲ್ಲಿ ಹೋದ್ರು ಕೂಡ ಡರ್ಟಿ ಸೀನ್ಸ್, ಈ ತರದ ಸೀನ್ಸ್ ಊರಲ್ಲಿ, ಹಳ್ಳಿಗಳಲ್ಲಿ ಇದೆ. ಇದು ಇದೇ ಇಲ್ವಾ? ಎಸ್. ಸೊ ಇದ್ರ ಬಗ್ಗೆ ನೀನು ಬರೀ ಅಂತ ಹೇಳ್ತಾ ಇದ್ದಾರೆ. ಯಾರು? ಪೋಯೆಟ್. ಯಾರಿಗೆ? ವಿಕ್ಟರ್ ಗೋಕಾಕ್ ಅವರಿಗೆ ಹೇಳ್ತಾರೆ. ದಟ್ ಫೌಲ್ ಮೈ, what do you mean by sylvan retreats? sylvan retreats ಅಂದ್ರೆ ಈ ಒಂದು ತರದ ಮರಗಳು ಇದೆ ನೋಡಿ, ಈ ತರದ ಈ ವುಡ್ ಏರಿಯಾ, ಒಂದು ಅರಣ್ಯಗಳು, ಈ ಉದ್ದ ಸಪೂರದ ಗಿಡಗಳಿದಾವೆ. ಅಂತ ಒಂದು ಸುಂದರವಾದ ಮರಗಳ ಅಡಿಯಲ್ಲಿ ಕೂಡ ಏನಿದೆ? ಡರ್ಟ್ ತುಂಬಿದೆ. ಇದೇ ಮರದಿಂದ ಉದುರಿದ? Did it fall from the tree? No. Then how it comes? How it came there? ಹೇಗೆ ಬಂತ ಅಲ್ಲಿಗೆ? Who threw that? Who threw it? We. ಅದು ಬೇಡಬಾರ್ದು. ಯಾರು? We the human beings have thrown. ಅಲ್ವಾ? ಸೊ ಈ ರೀತಿ ಎಲ್ಲ ಮಾಡ್ತಾರಲ್ಲ, ಇದ್ರ ಬಗ್ಗೆ ನೀನು ಬರೀ. ನೀನೇನು ಬರೀತೀಯೋ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾತ್ರ ಡೆಫಿನೆಟ್ ಆಗಿ ಬರಿಬೇಕು. ಅಂಡ್ ಆಲ್ಸೋ ಮುಂದೆ ಮತ್ತೆ ಕಂಟಿನ್ಯೂ ಮಾಡಿ ಕೇಳ್ತಾರೆ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್? ಇನ್ನೇನಾಗ್ಲಿ? ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್ ಅಂಡ್ ಎಪಿಕ್ಸ್ ಇನ್ ಸ್ಟೋನ್? Or shall I sing of your children that died to call you their own? Their very own. Shall I sing of the rock cut temples? What do you mean by rock cut temples? ಅಂದ್ರೆ ಏನು ಅಂತ ಗೊತ್ತಾಗಿರ್ಬೋದು ನಿಮಗೆ. ಕಲ್ಲಿನಿಂದ ಕೆತ್ತಿದ. ಕಲ್ಲಿನಿಂದ ಕೆತ್ತಿದ. ರಾಕ್ ಅಂದ್ರೆ ಕಲ್ಲಲ್ವಾ? ಸೊ ಆ ಕಲ್ಲಿನಿಂದ ಕೆತ್ತಿದ ಏನು? ದೇವಸ್ಥಾನಗಳು. ಎಲ್ಲಿ ನಮಗೆ ಫೇಮಸ್ ಒಂದೆರಡು ಉದಾಹರಣೆ ಹೇಳಿ. ಬೇಲೂರು, ಹಳೆಬೀಡಿನಂತಹ ಕಡೆಗಳಲ್ಲಿ ನಮಗೆ ಈ ರೀತಿಯ ಕೆತ್ತನೆಗಳಿಂದ ರಿಚ್ ಆಗಿರುವಂತಹ ಟೆಂಪಲ್ಸ್ ಸಿಗ್ತವೆ ನೋಡಿ. ಒಂದೊಂದು ಭಾಗನು ಬಿಡದಾಗೆ ಏನ್ ಮಾಡಿದ್ದಾರೆ? ಕೆತ್ತಿ ಇಟ್ಟಿದ್ದಾರೆ ನೋಡಿ. ಈ ಹೈಟಿಗೆ ಹೋದ್ರು ಬಿಡದೆ ಕೆತ್ತಿ ಇಟ್ಟಿದ್ದಾರೆ. ಇಂಥದ್ದೆಲ್ಲ ನಮ್ಗೆ ಅಜಂತ, ಎಲ್ಲೋರ ಗುಹೆಗಳಿಗೆಲ್ಲ ಹೋದ್ರೆ ಸಾಕಷ್ಟು ಸಿಗ್ತವೆ. ಸೊ ಇದರಲ್ಲೆಲ್ಲ ಏನ್ ಕೆತ್ತಿರ್ತಾರೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರ? ಹೇಳ್ತೀರಾ? ದೇವರ ಬಗ್ಗೆ, ಅಥವಾ ಎಪಿಕ್ಸ್ ಅಂತ ಒಂದು ವರ್ಡ್ ಇದೆ. ಏನಂತ? ಎಪಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿದೆಯಾ ಯಾರಿಗೆ? ಪೌರಾಣಿಕ ಕಥೆಗಳು, ಪುರಾಣ. ಎಪಿಕ್ಸ್ ಅಂದ್ರೆ ಏನು? ಪುರಾಣ. ಪುರಾಣ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುವಂತದ್ದು ಯಾವುದು? ರಾಮಾಯಣ, ಮಹಾಭಾರತ. ಸೊ ಇಲ್ಲಿ ನೀವು ನೋಡಬಹುದು ಈ ಸ್ಟೋರಿಗಳು. ಈ ತರ ನೀವು ಝೂಮ್ ಮಾಡಿದ್ರೆ, ನಾನು ತೋರಿಸಿದ ಕೆತ್ತನೆಗಳನ್ನು ಝೂಮ್ ಮಾಡಿದ್ರೆ ನಿಮ್ಗೆ ಈ ತರದ ಚಿತ್ರಗಳು ಸಿಗ್ತವೆ. So here you can see the stories of Ramayana and Mahabharata. ಬೇರೆ ಸ್ಟೋರಿಗಳು ನಿಮಗೆ ಕಾಣಿಸ್ತಿದ್ಯಾ? Yes. So ಈ ತರದ ಎಪಿಕ್ಸ್ ಇನ್ ಸ್ಟೋನ್ ಬಗ್ಗೆ ಬರೀರಿ. ಸ್ಟೋನ್ ಅಲ್ಲಿ ಎಲ್ಲ ಮಾಡಿರೋದು ಯಾವ್ದ್ರಲ್ಲಿ? ಸ್ಟೋನ್ ಅಲ್ಲಿ ಮಾಡಿದ ವರ್ಕ್ ಇದು, ಪೇಪರ್ ಅಲ್ಲಿ ಅಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಸೋ ಬ್ಯೂಟಿಫುಲ್ ಇಟ್ ಈಸ್. ಇಂಥದ್ದನ್ನ ನೀನು ಬರಿ ಅಂತ ಯಾರಿಗೆ ಹೇಳ್ತಿರೋದು? ವಿಕ್ಟರ್ ಗೋಕಾಕ್ ಅವರಿಗೆ. ಯಾರು ಹೇಳ್ತಿರೋದು? ಮದರ್ ಇಂಡಿಯಾ ಹೇಳ್ತಿರೋದು. ನಾಟ್ ಓನ್ಲಿ ದಿಸ್, ರೈಟ್ ಆಫ್ ಯುವರ್ ಚಿಲ್ಡ್ರನ್.
ಅಂದ್ರೆ ನಿಮ್ಮ ಮಕ್ಕಳು, ನಿನ್ನ ಏನು ನಮ್ಮ ಭಾರತಾಂಬೆಯ ಮಕ್ಕಳು ಯಾರು ಎಲ್ಲರ ಬಗ್ಗೆ ಆಗುತ್ತಾ? that died to call you their own, ನಿನ್ನ ಸ್ವಂತದವರು, ನಿನಗೆ ಆಪ್ತರು ಆತ್ಮೀಯರು ಅಂತ ಹೇಳಿ ಕರೆಸ್ಕೊಳ್ಳಿಕ್ಕಾಗಿ they died. ಯಾರಿಗೆ ಡೈಡ್? ಭಾರತಾಂಬೆಗಾಗಿ ಪ್ರಾಣ ಬಿಡುವವರು ಯಾರು? ಸ್ವಾತಂತ್ರ್ಯ ಸೋಲ್ಜರ್ಸ್, ಫ್ರೀಡಮ್ ಫೈಟರ್ಸ್ ಎಲ್ಲಾರು ಸೇರ್ತಾರೆ, ಹೌದಲ್ವಾ? ಸೊ ಈ ರೀತಿಯಾಗಿ ಮದರ್ ಇಂಡಿಯಾಗೋಸ್ಕರ ಪ್ರಾಣ ಬಿಟ್ಟವರು ಅವರ ಸ್ವಂತ ಮಕ್ಕಳು ಅಲ್ವಾ ಅಂತ ಅನಿಸ್ಕೊಳ್ಳಿಕ್ಕೆ ಟ್ರೈ ಮಾಡುವಂತವ್ರು ಯಾರು ಇದ್ದಾರೆ ಸರ್? ನಿಮ್ ಕ್ಲಾಸ್ ಅಲ್ಲ ಯಾರು ನೋಡಿಲಿ? ಇದೇನು ಗೊತ್ತಿದ್ಯಾ ಸರ್? ಜಸ್ಟ್ 2 minutes ಅಲ್ಲಿ ಕಳಿಸ್ತೀನಿ ಸರ್. ಏನಿದು? ಇಂಡಿಯಾ ಗೇಟ್ ಎಲ್ಲಿದೆ ಇದು? ದೆಹಲಿಯಲ್ಲಿದೆ. ಯಾಕೆ ಮಾಡಿದ್ದಾರೆ ಇದನ್ನ? ಇದರಲ್ಲೆಲ್ಲ ಏನೋ ಕೆತ್ತಿದಾರಲ್ಲ, ಏನಂತ ಕೆತ್ತಿದ್ದಾರೆ ಗೊತ್ತಿದ್ಯಾ? The names of soldiers who died in the wars. ಬೇರೆ ಬೇರೆ ಯುದ್ಧಗಳಲ್ಲಿ ಮಡಿದು ಪ್ರಾಣ ಕೊಟ್ಟಿರುವಂತಹ ಸೈನಿಕರ ಹೆಸರುಗಳನ್ನ ಇಲ್ಲಿ ಬಹಳಷ್ಟು ಕೆತ್ತಲಾಗಿದೆ. ನೀವು ಅಲ್ಲಿ ಹೋಗಿ ಹತ್ತಿರದಿಂದ ನೋಡಿದ್ರೆ ಕಾಣ್ತಾರೆ. ಅಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರೋದು. ಅರ್ಥ ಆಯ್ತಾ? ಸೊ ಇಂಥ ಮಕ್ಕಳ ಬಗ್ಗೆ ನೀವು ಬರೀರಿ ಅಂತ ಹೇಳುವಂಥದ್ದು. ಇದನ್ನ ನೀವು ಇಂಡಿಯಾ ಗೇಟಿಗೆ ಹೋದ್ರೆ ಮಿಸ್ ಮಾಡಬಾರ್ದು. ಯಾವುದು ಡೆಲ್ಲಿಗೆ ಹೋದವರು ಯಾರು ಕೂಡ ಮಿಸ್ ಮಾಡದೆ ನೋಡ್ಬೇಕಾದ ಜಾಗ ಯಾವುದು? ಇಂಡಿಯಾ ಗೇಟ್. ಅಲ್ಲಿ ಈ ತರ ಒಂದು ಮಾಡಿಟ್ಟಿದ್ದಾರೆ.